ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀನ ಅಡುಗೆ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಇಂದಿನಿಂದ ಹೊಸ ಧಾರಾವಾಹಿ ನಿಲುಕದ ನಕ್ಷತ್ರ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದು ಮೊದಲನೇ ಅಧ್ಯಾಯ. ಇನ್ನೂ ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ರಾಗಿಣಿ, ಊಟಕ್ಕೆ ತಟ್ಟೆ ಇಡು ಬಾರೆ. ರಾಧಿಕಾ ಮಗಳನ್ನು ಕರೆದಳು. ಅಮ್ಮ ಪ್ಲೀಸ್ ಒಂದು 10 ನಿಮಿಷ ಇರಮ್ಮ, ಡಿಸೈನ್ಗೆ ಫೈನಲ್ ಟಚ್ ಕೊಡ್ತಾಯಿದ್ದೀನಿ, ಮುಗಿಸ್ಬಿಟ್ಟು ಬಂದುಬಿಡ್ತೀನಿ. ರಾಗಿಣಿ ತನ್ನ ಕೋಣೆಯಿಂದಲೇ ಉತ್ತರಿಸಿದಳು. ಅಯ್ಯೋ ಅಮ್ಮ, ಅವಳು ಆಮೇಲೆ ಊಟ ಮಾಡಲಿ, ನನಗೆ ಅಪ್ಪಂಗೆ ಊಟಕ್ಕೆ ಬಡಿಸ್ಬಿಡಮ್ಮ. ರಾಕೇಶ್ ರಾಗ ತೆಗೆದ. ಇರೋ ಪುಟ್ಟ, ಇನ್ನೊಂದು 10 ನಿಮಿಷ ಬಂದುಬಿಡ್ತಾಳೆ, ಅಲ್ಲಿವರೆಗೂ ನೀನು ನಂಗೆ ಸಲಾಡ್ ಕತ್ತರಿಸೋಕ್ಕೆ ಹೆಲ್ಪ್ ಮಾಡ್ಬಾ. ಮಗನನ್ನು ಅನುನಯಿಸಿ ಕರೆದಳು ರಾಧಿಕಾ. ಸರಿ. ಮನಸ್ಸಿಲ್ಲದ ಮನಸ್ಸಿನಿಂದ ಕಾಲು ಎಳೆಯುತ್ತಾ ಅಮ್ಮನ ಹಿಂದೆ ನಡೆದ ರಾಕೇಶ್. ರಾಧಿಕಾ ರಾಜೀವ್ನದ್ದು ಸುಖಿ ಸಂಸಾರ. ರಾಜೀವ ಪ್ರೈವೇಟ್ ಕಂಪನಿಯೊಂದರಲ್ಲಿ ಕೆಲಸದಲ್ಲಿದ್ದ. ರಾಧಿಕಾ ಅಪ್ಪಟ ಗೃಹಿಣಿ. ಅವನಿಗೆ ಬರುತ್ತಿದ್ದ ಸಂಬಳದಲ್ಲಿ ಅಚ್ಚುಕಟ್ಟಾಗಿ ಸಂಸಾರ ನಡೆಸುತ್ತಿದ್ದಳು ರಾಧಿಕಾ. ಆರತಿಗೊಬ್ಬಳು ಮಗಳು ರಾಗಿಣಿ, ಕೀರ್ತಿಗೊಬ್ಬ ಮಗ ರಾಕೇಶ್. ರಾಧಿಕಾ ಅಪ್ಪನ ಪಡಿಯಚ್ಚಾದರೆ ರಾಕೇಶ್ ಅಮ್ಮನ ಪ್ರತಿರೂಪ. ದಿನವಿಡೀ ಗೂಡಿನಿಂದ ದೂರ ಇದ್ದ ಮನೆಯವರೆಲ್ಲ ರಾತ್ರಿ ಹೊತ್ತಿಗೆ ಗೂಡು ಸೇರಿಯಾಗಿತ್ತು. ರಾತ್ರಿ ಊಟದ ಹೊತ್ತಿನಲ್ಲಿ ಮಾತ್ರ ಮನೆಯವರೆಲ್ಲ ಒಟ್ಟಿಗೆ ಸೇರಲೇಬೇಕು ಎಂಬುದು ಆ ಮನೆಯ ಅಲಿಖಿತ ನಿಯಮ. ಇನ್ನೂ ಮುಗಿಲಿಲ್ವ ಗಿಣಿ? ಪಾಪ ರಾಕಿ ಹಸುವು ಅಂತಿದ್ದಾನೆ. ಮಗಳ ಕೋಣೆಗೆ ಬಂದ ರಾಜೀವ ಮೃದುವಾಗಿ ಕೇಳಿದ. ಮಗಳೆಂದರೆ ಜೀವಕ್ಕಿಂತ ಹೆಚ್ಚು ಅವನಿಗೆ. ರಾಗಿಣಿಗೆ ನೆನಪಿದ್ದ ಹಾಗೆ ಒಂದೇ ಒಂದು ಬಾರಿಯೂ ಅವಳನ್ನು ಗದರಿದ್ದೇ ಇಲ್ಲ. ಆಯ್ತಪ್ಪ ಬಂದೆ, 1 ನಿಮಿಷ ಎಂದವಳು ತಾನು ಮಾಡುತ್ತಿದ್ದ ಡಿಸೈನ್ನ ಮುಂದಿನಿಂದ ಸರಿದಾಗ ರಾಜೀವ ಅದರತ್ತ ಕಣ್ಣು ಹಾಯಿಸಿದ. ಮಗಳು ವಿನ್ಯಾಸಗೊಳಿಸಿದ್ದ ವಸ್ತ್ರ ಕಂಡು ಅವನ ಕಣ್ಣು ಮಿಂಚಿತು. ಹೇಗಿದೆಪ್ಪ? ಕುತೂಹಲದಿಂದ ಕೇಳಿದಳು. ಎಕ್ಸ್ಟ್ರಾರ್ಡಿನರಿ ಮಗಳೇ, ತುಂಬ ಚೆನ್ನಾಗಿದೆ ಎಂದವನ ಕಣ್ಣುಗಳು ಯಾವುದೋ ನೆನಪಿನಿಂದ ಹಸಿಯಾಗಿದ್ದವು. ಮಗಳನ್ನೇ ದಿಟ್ಟಿಸಿ ನೋಡಿದ. ತನ್ನದೇ ಅಚ್ಚು. 100 ಜನರ ಮಧ್ಯೆ ಇದ್ದರೂ ರಾಜೀವನ ಮಗಳು ಎಂದು ಯಾರು ಬೇಕಾದರೂ ಹೇಳಿಬಿಡುತ್ತಿದ್ದರು. ಅವಳ ಕಣ್ಣುಗಳು ಮಾತ್ರ ಅವನದ್ದಾಗಿರಲಿಲ್ಲ. ಅಕ್ಕ, ಇನ್ನೂ ಮುಗಿಲಿಲ್ವೇನೆ? ಮತ್ತೆ ಕರೆದ ರಾಕೇಶ್. ಅದೆಷ್ಟು ಕಿರಿಕಿರಿ ಮಾಡ್ತೀಯ? 10 ನಿಮಿಷ ಲೇಟ್ ಆದರೆ ಅವಳ ಪ್ರಾಣ ಹೋದರಂಗೆ ಆಡ್ತೀಯ. ತಲೆ ಮೇಲೆ ಒಂದೇಟು ಕೊಡುತ್ತಾ ರಾಕೇಶನ ಪಕ್ಕದಲ್ಲಿ ಬಂದು ಕುಳಿತಳು ರಾಗಿಣಿ. ನಾಳೆ ನಂಗೆ ಮ್ಯಾಥ್ಸ್ ಟೆಸ್ಟ್ ಇದೆ, ಬೇಗ ಊಟ ಮುಗಿಸಿ ಓದ್ಕೋಬೇಕು. ನಾನು ಓದು ನಿನ್ನ ಕತ್ರಿ ಟೇಪು ಹಿಡ್ಕೊಳ್ಳೋದಲ್ಲ. ಎಷ್ಟು ಕಷ್ಟಪಡಬೇಕು ಗೊತ್ತಾ? ಅಕ್ಕನನ್ನು ಅಣಕಿಸಿದರೆ, ಇರು ಅದೇ ಕತ್ರಿನ ಒಂದು ಸರಿ ನಿನ್ನ ಯೂನಿಫಾರ್ಮ್ ಮೇಲೆ ಓಡಾಡಿಸ್ತೀನಿ, ಆವಾಗ ನನ್ನ ಬೆಲೆ ನಿಂಗೆ ಗೊತ್ತಾಗುತ್ತೆ. ರಾಗಿಣಿಯು ಮಾತಿನಲ್ಲಿ ಸೋಲೋಳೇನಲ್ಲ. ಸಾಕು ಗಲಾಟೆ ನಿಲ್ಲಿಸಿ, ಊಟ ಶುರು ಮಾಡಿ ಇನ್ನು. ರಾಧಿಕಾ ಹೇಳಿದಾಗ ಎಲ್ಲರ ಗಮನ ತಟ್ಟೆ ಕಡೆ ಹರಿದಿತ್ತು. 9 ಗಂಟೆಗೆ ಟಿವಿಯಲ್ಲಿ ಬರುವ ಅಗ್ರವಾರ್ತೆ ನೋಡುತ್ತಾ ಊಟ ಮಾಡುತ್ತಿದ್ದರು ಮನೆಯವರೆಲ್ಲರೂ. ಈ ವರ್ಷದ ಯಶಸ್ವಿ ಉದ್ಯಮಿ ಪ್ರಶಸ್ತಿ ಪಡೆದಿರೋರು ರೇಖಾ ರಾವ್ ಘೋಷಣೆ ಕಿವಿಗೆ ಬೀಳುತ್ತಿದ್ದಂತೆ ಊಟಕ್ಕೆ ಕುಳಿತ 4 ಜನರು ಟಿವಿಯ ಕಡೆ ನೋಡಿದ್ದರು. 4 ಜನರ ಪ್ರತಿಕ್ರಿಯೆಗಳು 4 ತರಹದ್ದಾಗಿತ್ತು. ಊಟ ಮಾಡುತ್ತಿರುವುದನ್ನು ಮರೆತು ಸಣ್ಣಗೆ ಚೀರಿದ್ದಳು ರಾಗಿಣಿ. ವಾವ್, ಈ ವರ್ಷ ಕೂಡ ಇವ್ರಿಗೆ ಪ್ರಶಸ್ತಿ. ಅಮ್ಮ, ಇವರೇ ಕಣಮ್ಮ ನನ್ನ ಸ್ಫೂರ್ತಿ. ಇವ್ರನ್ನ ನೋಡಿನೇ ನಾನು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡಬೇಕು ಅಂದ್ಕೊಂಡಿದ್ದು. ವಾವ್, ಅವ್ರಿಗೆ ಅವಾರ್ಡ್ ಬಂದಿರೋದು ನನಗೆ ಎಷ್ಟು ಖುಷಿಯಾಗ್ತಿದೆ ಗೊತ್ತಾ ಎನ್ನುತ್ತಾ ತನ್ನ ತಟ್ಟೆ ತೆಗೆದುಕೊಂಡು ಟಿವಿಯ ಮುಂದೆ ಪ್ರತಿಷ್ಠಾಪನೆ ಆದಳು. ರಾಗಿಣಿ, ಊಟ ಮುಗಿಸೋಗೆ ಎಂದ ರಾಧಿಕಾಳ ಮಾತು ರಾಗಿಣಿಯ ಕಿವಿ ತಲುಪಲೇ ಇಲ್ಲ. ರಾಧಿಕಾ ಟಿವಿ ಪರದೆಯ ಕಡೆ ನೋಡಿದಾಗ ಕೆನೆ ಬಣ್ಣದ ಸೀರೆಯ ಮೇಲೆ ಬಂಗಾರದ ಬಣ್ಣದ ಸಣ್ಣ ಸಣ್ಣ ಬುಟ್ಟಗಳಿದ್ದ ಕಡ್ಡಿ ಅಂಚಿನ ಸೀರೆಗೆ ಅಗಲ ಬೆನ್ನಿನ ಬಂಗಾರದ ಬಣ್ಣದ ಸ್ಲೀವ್ಲೆಸ್ ಕುಪ್ಪುಸ ಧರಿಸಿ ದಂತದ ಗೊಂಬೆಯಂತೆ ಕಾಣುತ್ತಿದ್ದ ರೇಖಾರಾವ್ ಪ್ರಶಸ್ತಿ ಸ್ವೀಕಾರ ಮಾಡುತ್ತಿದ್ದರು. ರೇಖಾಳ ಮೊಗದ ಮೇಲೆ ನಲಿಯುತ್ತಿದ್ದ ಆತ್ಮವಿಶ್ವಾಸ ಅವಳನ್ನು ಎಲ್ಲರಿಂದ ಬೇರೆಯಾಗಿ ನಿಲ್ಲಿಸಿತ್ತು. ಪ್ರಶಸ್ತಿ ಸ್ವೀಕರಿಸಿದ ರೇಖಾ ಮಾತನಾಡಲು ಮೈಕ್ ಮುಂದೆ ನಿಂತಳು. ಅಲೆಯಾಗಿ ಹರಡಿದ್ದ ರೇಷ್ಮೆ ಕೂದಲನ್ನು ಹಿಂದೆ ಸರಿಸುತ್ತಾ ಆತ್ಮವಿಶ್ವಾಸ ಹಾಗೂ ಸೌಂದರ್ಯ ಎರಡರ ಮಿಶ್ರಣವನ್ನು ಎರಕ ಹೊಯ್ತಂತಿದ್ದ ಅವಳನ್ನು ನೋಡುವುದೇ ಕಣ್ಣಿಗೆ ಹಬ್ಬ ಎನಿಸುವಂತಿತ್ತು. ಮಹಿಳೆಯರಿಗೆ ಸ್ಫೂರ್ತಿ ತುಂಬುವ ಮಾತುಗಳನ್ನು ರೇಖಾರಾವ್ ಹೇಳುತ್ತಿದ್ದರೆ ಯಾರ ದೃಷ್ಟಿಯೂ ಅವಳನ್ನು ಬಿಟ್ಟು ಬೇರೆ ಕಡೆ ಹೊರಳುತ್ತಿರಲಿಲ್ಲ.
ರಾಧಿಕಾಳ ಕಣ್ಣು ಅಯಾಚಿತವಾಗಿ ರಾಜೀವನ ಕಡೆ ತಿರುಗಿತ್ತು. ರಾಜೀವನ ಕಣ್ಣುಗಳಲ್ಲಿ ಕಂಡ ಆರಾಧನಾ ಭಾವ ರಾಧಿಕಾಳ ಮನದ ನೆಮ್ಮದಿಯನ್ನು ಕಸಿದಿತ್ತು. ಮೊಸರನ್ನು ತಿಂದು ಮುಗಿಸಿದ್ದ ರಾಜೀವ ಕೈ ತೊಳೆದು ಮಗಳು ರಾಗಿಣಿಯ ಜೊತೆ ಟಿವಿಯ ಮುಂದೆ ಕುಳಿತ. ದಿನವೂ ತನ್ನ ಊಟವಾಗುವವರೆಗೆ ಜೊತೆಯಲ್ಲೇ ಕುಳಿತಿರುತ್ತಿದ್ದ ಪತಿ ಇಂದು ಅವಳ ಸುದ್ದಿ ನೋಡುವುದಕ್ಕಾಗಿ ತನ್ನನ್ನು ನಿರ್ಲಕ್ಷಿಸಿದಾಗ ರಾಧಿಕಾಳ ಮನ ಬೇಸರಗೊಂಡಿತ್ತು. ತಟ್ಟೆಯಲ್ಲಿದ್ದುದನ್ನು ಖಾಲಿ ಮಾಡಲು ಆಗದೆ ಪಾತ್ರೆ ತೊಳೆಯುವ ಸಿಂಕಿಗೆ ಹಾಕಿದಳು. ನೋಡ್ ಡ್ಯಾಡಿ, ರೇಖಾರಾವ್ಗೆ ಕಡಿಮೆ ಅಂದರೂ 40 ವರ್ಷ ಆಗಿದೆ, ಆದರೂ 30 ಕೂಡ ಆಗಿಲ್ಲ ಅನ್ನೋ ಹಾಗಿದ್ದಾರೆ. ನೋಡೋಕೆ ಎಷ್ಟು ಚೆಂದ ಇದ್ದಾರೆ. ಸಕ್ಸಸ್ಫುಲ್ ಬಿಸ್ನೆಸ್ ವುಮನ್, ಎಷ್ಟು ಅಟ್ರಾಕ್ಟಿವ್ ಪರ್ಸ್ನಾಲಿಟಿ. ನಾನು ಇವ್ರ ಥರನೇ ಆಗಬೇಕು ಡ್ಯಾಡ್ ಎನ್ನುತ್ತಿದ್ದಳು ರಾಗಿಣಿ. ರೇಖಾರಾವ್ ಅವಳ ಸ್ಫೂರ್ತಿ ದೇವತೆ. ಅವಳಿಗೆ ಅಂತಲ್ಲ, ಫ್ಯಾಷನ್ ಲೋಕದಲ್ಲಿ ಎಲ್ಲರಿಗೂ ಅವಳಂತಾಗುವ ಬಯಕೆ. ರಾಧಿಕಾಳ ಕೈಗಳು ದಿನದಂತೆ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡುತ್ತಿದ್ದರೂ ಕಿವಿ ಪೂರ್ತಿ ಮಗಳಾಡುತ್ತಿದ್ದ ಮಾತಿನ ಕಡೆಯೇ ಇತ್ತು. ಅಪ್ಪ ಮಕ್ಕಳಿಬ್ಬರು ಟಿವಿಯಲ್ಲಿ ಬರುತ್ತಿದ್ದ ನ್ಯೂಸ್ ನೋಡುತ್ತಾ ಮೈಮರೆತಿದ್ದರು. ರಾಧಿಕಾ ಅಡಿಗೆ ಮನೆಯ ಕೆಲಸಗಳನ್ನು ಮುಗಿಸಿ ಬರುವಾಗ ರೇಖಾರಾವ್ ಅವರ ಸಾಧನೆ ಬಗ್ಗೆಯೇ ವಿಶೇಷ ಕಾರ್ಯಕ್ರಮ ಬಿತ್ತರವಾಗುತ್ತಿತ್ತು. ರಾಜೀವನ ಕಡೆ ದೃಷ್ಟಿ ನೆಟ್ಟಳು ರಾಧಿಕಾ. ರಾಜೀವನ ಕಣ್ಣುಗಳಲ್ಲಿ ಹೆಮ್ಮೆಯಿಂದ ಕೂಡಿದ ಪ್ರೇಮ ಭಾವ ತುಳುಕುತ್ತಿತ್ತು. ಯಾಕೋ ಮನಸ್ಸು ಚುಳ್ಳೆಂದಿತು. ಅಲ್ಲಿರಲಾಗದೆ ಮಲಗುವ ಕೋಣೆ ಸೇರಿದಳು ರಾಧಿಕಾ. ದಿನದ ಅಭ್ಯಾಸದಂತೆ ಪಕ್ಕದಲ್ಲಿ ಬಂದು ಕೂರದೆ ರೂಮಿಗೆ ನಡೆದ ಮಡದಿಯನ್ನು ಗಮನಿಸಿದ ರಾಜೀವ. ಅವಳ ಮನದ ದುಗುಡ ಅರಿಯದವನೇನಲ್ಲ ಅವನು. ಈಗಲೇ ರೂಮಿಗೆ ಹೋದರೆ ಮಕ್ಕಳೆದುರಿಗೆ ಎಲ್ಲಿ ಅಹಿತಕರವಾದ ಸನ್ನಿವೇಶ ಎದುರಿಸಬೇಕಾಗುವುದೋ ಎನಿಸಿ ಸೋಫಾದ ಮೇಲೆಯೇ ಕುಳಿತಿದ್ದ. ರಾಗಿಣಿ ಬಿಟ್ಟ ಬಾಯಿ ಬಿಟ್ಟಂತೆ ರೇಖಾ ಅವರ ಜೀವನಗಾಥೆ ನೋಡುತ್ತಾ ಕುಳಿತಿದ್ದಳು. ಅವಳ ಬಗ್ಗೆ ಮಾತಾಡಿ ಮಾತಾಡಿ ತಮ್ಮ ರಾಕೇಶನ ಕಿವಿ ತೂತು ಮಾಡಿಬಿಟ್ಟಳು. ಅವಳ ಕೊರತ ತಾಳಲಾರದೆ ಓದುವ ನೆಪವುಡ್ಡಿ ರೂಮ್ ಸೇರಿದ್ದ ರಾಕೇಶ್. ಮಲಗುವ ಕೋಣೆಯ ಒಳಗೆ ಬಂದ ರಾಧಿಕಾಳಿಗೆ ಟಿವಿಯಲ್ಲಿ ಕಂಡ ರೇಖಾಳ ಬಿಂಬವೇ ಎಲ್ಲ ಕಡೆಗೂ ಕಾಣುತ್ತಿತ್ತು. ಎಷ್ಟೇ ತಡೆದುಕೊಂಡರೂ ಕಣ್ಣು ತುಂಬಿ ತುಂಬಿ ಬರುತ್ತಿತ್ತು. ನ್ಯೂಸ್ ನೋಡುವಾಗ ರಾಜೀವನ ಕಣ್ಣಲ್ಲಿ ಕಾಣುತ್ತಿದ್ದ ಪ್ರೇಮ ಪೂರಿತ ಆರಾಧನಾ ನೋಟ ಅವಳಲ್ಲಿ ತಳಮಳ ಉಂಟು ಮಾಡುತ್ತಿತ್ತು. ಟಿವಿಯಲ್ಲಿ ರೇಖಾರಾವ್ ಬಗ್ಗೆ ಬರುತ್ತಿದ್ದ ಕಾರ್ಯಕ್ರಮದ ಸದ್ದು ಬೇಡವೆಂದರೂ ಅವಳ ಕಿವಿಗೆ ಬೀಳುತ್ತಿತ್ತು. ಆ ಸದ್ದು ತನ್ನ ಕಿವಿಗೆ ಬೀಳದಂತೆ ದೂರ ಓಡಿ ಹೋಗಬೇಕು ಎನಿಸಿತು ಅವಳಿಗೆ. ಆದರೆ ನಿಜ ಜೀವನದಲ್ಲಿ ಅದು ಸಾಧ್ಯವಿಲ್ಲದೆ ಸುಮ್ಮನೆ ಮಂಚದ ಮೇಲೆ ಅಡ್ಡಾದಳು. ಅವಳ ಕಣ್ಣಿನಿಂದ ಹರಿದ ನೀರು ದಿಂಬನ್ನು ತೋಯಿಸುತ್ತಿತ್ತು. ಬರೋಬ್ಬರಿ 1 ಗಂಟೆಯ ಕಾರ್ಯಕ್ರಮ ಮುಗಿದ ಮೇಲೆ ರಾಗಿಣಿ ಮಲಗಲು ತನ್ನ ರೂಮಿನ ಕಡೆ ಹೊರಟಳು. ರೇಖಾ ಅವರ ಔದ್ಯೋಗಿಕ ಜೀವನ ಎಲ್ಲರಿಗೂ ತಿಳಿದಿತ್ತೇ ವಿನಃ ಅವರ ವೈಯಕ್ತಿಕ ಬದುಕಿನ ಬಗ್ಗೆ ಯಾರಿಗೂ ತಿಳಿದಿರಲಿಲ್ಲ. ತನ್ನ ಖಾಸಗಿ ಬದುಕಿನಲ್ಲಿ ಇಣುಕಲು ಯಾರಿಗೂ ಅನುಮತಿ ನೀಡಿರಲಿಲ್ಲ ರೇಖಾ. ರಾಜೀವ್ ಸಹ ನಿಧಾನವಾಗಿ ತನ್ನ ರೂಮ್ ಸೇರಿದ. ಗೋಡೆಯ ಕಡೆ ಮುಖ ಮಾಡಿ ಮಲಗಿದ್ದ ಮಡದಿಯ ಉಸಿರಾಟದ ಲಯ ನೋಡಿ ಗಾಢ ನಿದ್ದೆಯಲ್ಲಿ ಇರುವುದನ್ನು ಅರಿತು ತನ್ನ ಬೀರುವಿನ ಕಡೆ ನಡೆದ. ನಿಧಾನವಾಗಿ ಸದ್ದಾಗದಂತೆ ಬೀರುವಿನ ಬಾಗಿಲನ್ನು ತೆರೆದು ಕೆಳಭಾಗದಲ್ಲಿ ಇಟ್ಟಿದ್ದ ಪೆಟ್ಟಿಗೆ ಒಂದನ್ನು ತೆರೆದ. ಅದರಲ್ಲಿದ್ದ ನೀಲಿ ಬಣ್ಣದ ಒಡಲು, ಕೆಂಪು ಬಣ್ಣದ ಅಂಚಿದ್ದ ಒಂದು ಸಾಧಾರಣ ರೇಷ್ಮೆ ಸೀರೆ ತೆಗೆದುಕೊಂಡ. ನುಣುಪಾದ ಅದರ ಮೈಯನ್ನು ಸವರಿದ. ನಿಟ್ಟುಸಿರೊಂದು ಅವನ ಅಪ್ಪಣೆ ಇಲ್ಲದೆ ಹೊರಬಂದಿತು. ರೇಷ್ಮೆ ಸೀರೆಯನ್ನು ಎದೆಗಾನಿಸಿಕೊಂಡ. ಕಣ್ಣಿನಿಂದ ಬಿದ್ದ ಹನಿಗಳು ಸೀರೆಯೊಳಗೆ ಇಂಗಿ ಹೋದವು. ಪೆಟ್ಟಿಗೆ ಒಳಗಿದ್ದ ಇನ್ನೊಂದು ಚಿಕ್ಕ ಪೆಟ್ಟಿಗೆ ತೆರೆದ. ಪುಟ್ಟದೊಂದು ಆರ್ಟಿಫಿಷಿಯಲ್ ಜುಮ್ಕಿ, 1-2 ಪೆನ್ಸಿಲ್, ಬಣ್ಣ ಹಚ್ಚುವ ಬ್ರಷ್ ಎಲ್ಲವನ್ನೂ ಪದೇ ಪದೇ ಮುಟ್ಟಿ ನೋಡಿದ. ಮನಸ್ಸು ಭಾರವಾಯಿತು. ಮಲಗಿದ್ದ ಕಡೆಯಿಂದಲೇ ಕಡೆಗಣ್ಣಿನಲ್ಲಿ ರಾಧಿಕಾ ಎಲ್ಲವನ್ನೂ ಗಮನಿಸುತ್ತಿದ್ದಳು. ರಾಜೀವ ಕಣ್ಣೀರು ಹಾಕಿದಂತೆಲ್ಲ ಅವಳ ಕಣ್ಣೀರೂ ಹೆಚ್ಚುತ್ತಿತ್ತು. ಬಿಕ್ಕಿದ ಸದ್ದು ಕೇಳಿದಂತೆ ಅನಿಸಲು ರಾಜೀವ ರಾಧಿಕಾ ಮಲಗಿದ್ದ ಕಡೆ ನೋಡಿದ. ಕಣ್ಣು ಮುಚ್ಚಿ ನಿದ್ರಿಸುತ್ತಿರುವಂತೆ ನಟಿಸಿದಳು ರಾಧಿಕಾ. ಎಲ್ಲವನ್ನೂ ಮತ್ತೆ ಪೆಟ್ಟಿಗೆಯೊಳಗೆ ಇಟ್ಟು ಸದ್ದಾಗದಂತೆ ಬೀರು ಬಾಗಿಲು ಮುಚ್ಚಿ ಹಾಸಿಗೆ ಮೇಲೆ ಅಡ್ಡಾದನು. ಎಷ್ಟೇ ಹೊರಳಾಡಿದರೂ ನಿದ್ರೆ ಅವನ ಬಳಿ ಸುಳಿಯಲಿಲ್ಲ. ಮಂಚದಿಂದ ಎದ್ದು ಕೋಣೆಯಿಂದ ಹೊರಬಂದ. ಮಗಳ ಕೋಣೆಯ ಕಡೆ ನಡೆದ ರಾಜೀವ ಸ್ವಲ್ಪ ಹೊತ್ತು ಮಗಳನ್ನೇ ದಿಟ್ಟಿಸಿ ನೋಡಿದ. ನಿದ್ರೆಯಲ್ಲಿದ್ದ ಮಗಳು ಐ ಲವ್ ಯು ರೇಖಾ ಮ್ಯಾಮ್ ಎನ್ನುತ್ತಿದ್ದಳು. ಅಲ್ಲಿಂದ ಹೊರಬಂದ ರಾಜೀವ ವರಾಂಡದ ಕಡೆ ನಡೆದ. ಸಿಗರೇಟ್ ಒಂದನ್ನು ಹಚ್ಚಿ ಉಯ್ಯಾಲೆಯ ಮೇಲೆ ಕುಳಿತ ರಾಜೀವನ ಮನಸ್ಸು ಗತಕಾಲಕ್ಕೆ ಜಾರಿತ್ತು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಈ ರಾಜೀವ ಯಾರು? ರೇಖಾ ಯಾರು?
ರಾಜೀವನ್ಗೂ ರೇಖಂಗೂ ಏನು ಸಂಬಂಧ? ಇದೆಲ್ಲ ಪ್ರಶ್ನೆ ನಿಮ್ಮಲ್ಲಿ ಹುಟ್ಟಿದೆ ಅಲ್ವಾ? ಇದಕ್ಕೆಲ್ಲ ಉತ್ತರ ಸಿಗಬೇಕು ಅಂದರೆ ಮುಂದಿನ ಸಂಚಿಕೆಗಳನ್ನು ಕೇಳಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಧನ್ಯವಾದಗಳು.